ಫಸ್ಟ್ ಮೇ. ಹಲೋ ಎವ್ರಿವನ್. ಒಂದನೆಯ ಪ್ರಶ್ನೆಯನ್ನ ಗಮನಿಸಿ. 3 ಮತ್ತು 5 ರ ಮಸ A1 B3 C5 D15. ಸೊ ಇಲ್ಲಿ 2 ಅಥವಾ ಹೆಚ್ಚು ಸಂಖ್ಯೆಗಳ ಮಸ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಅಂದ್ರೆ ಸಂಖ್ಯೆಗಳನ್ನ ನಿಖರವಾಗಿ ಭಾಗಿಸುವ ಅತಿ ದೊಡ್ಡ ಸಂಖ್ಯೆ ಅಂತ ಆಗತ್ತೆ ಮಕ್ಕಳೇ. ಹಾಗಾದ್ರೆ ಇಲ್ಲಿ 3 ಮತ್ತು 5ರ ಅಪವರ್ತನಗಳನ್ನ ನೋಡೋಣ. ಸೊ ಇಲ್ಲಿ 3ರ ಅಪವರ್ತನ ಯಾವ್ದಾಗತ್ತೆ? 1 ಹಾಗೆ 3. ಹಾಗೆ ಇಲ್ಲಿ 5ರ ಅಪವರ್ತನ ಯಾವ್ದಾಗತ್ತೆ ಮಕ್ಕಳೇ? 1 ಮತ್ತು 5 ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ಸಾಮಾನ್ಯ ಅಪವರ್ತನಗಳು ಯಾವ್ದಾಯ್ತು ಮಕ್ಕಳೇ? ಕೇವಲ 1 ಆಗಿದೆ. ಸೊ ಆದ್ದರಿಂದ 3 ಮತ್ತು 5ರ ಮಸ ಏನಾಗತ್ತೆ ಮಕ್ಕಳೇ? 1 ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವ ಆಯ್ಕೆಯಲ್ಲಿ ಎ ಸರಿಯಾದ ಉತ್ತರ 1 ಆಗಿದೆ. ಥ್ಯಾಂಕ್ ಯು.